ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತ್ರಿವರ್ಣ ಧ್ವಜದ ಶಾಲನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಈ ರೀತಿ ಶಾಲನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ನಾವು ಹಾಕ್ಕೊಳ್ಳೋದ್ರಿಂದ ತುಂಬಾ ಖುಷಿ ಆಗುತ್ತೆ, ನಮಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ನಮಗೆ ಖುಷಿ ಆಗುತ್ತೆ. ಈ ರೀತಿ ಕೇಸರಿ ಬಿಳಿ ಹಸಿರು ಉಲನನ್ನು ನಾನು ತಗೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಒಂದು ದೊಡ್ಡದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ವರ್ಷದಾಗಿತ್ತು ನಾನು ಇದನ್ನು ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟಿದ್ದೆ. ನಾನು ನಿಮಗೆ ಒಂದು ತೋರಿಸೋಣ ಯೂಟ್ಯೂಬಿಗೆ ಅಂತ ಹೇಳಿಬಿಟ್ಟು ಇನ್ನೊಂದು ಚಿಕ್ಕದಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ನಾನು ಆರೆಂಜ್ ಕಲರ್ ಉಲ್ಲನ್ ತೊಗೊಂಡಿದ್ದೀನಿ. ಈ ರೀತಿಯಲ್ಲಿ ನಾನು ಅದನ್ನು ಒಂದು ನಾಟ್ ಹಾಕೋತಾ ಇದ್ದೀನಿ. ಸ್ಟಾರ್ಟಲ್ಲಿ ಈ ರೀತಿಯಾಗಿ ಹಾಕೋಬೇಕು. ನಾನು ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಏನು ಅಂಥೇಳಿ. ಈ ರೀತಿ ಚೈನ್ ಹಾಕ್ತಾ ಹೋಗ್ಬೇಕು ನಾವೀಗ. ನೋಡಿ, ಇಲ್ಲಿ ಈ ರೀತಿ ಚೈನನ್ನು ನಾವು ಅದರಲ್ಲಿ ಅದೇ ಹಾಗೆ ನಿಧಾನ ನೋಡಿ, ಈ ರೀತಿ ಚೈನ್ ಬರ್ತಾ ಹೋಗುತ್ತೆ. ಒಂದು ಬೆರಳಲ್ಲಿ ನಾವು ಅದನ್ನು ಸುತ್ಕೋಬೇಕು, ಇನ್ನೊಂದು ಬೆರಳಿಂದ ನೀಡಲನ್ನು ಹಿಡಿಬೇಕು. ಈ ರೀತಿ ಮಾಡ್ತಾ ಹೋದರೆ ಚೈನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಮಾಡ್ಕೋಬೋದು. ನೀವು ಜಸ್ಟ್ ನಮಗೆ ಈ ಕೊರಳಿಂದ ಬಂದರೆ ಸಾಕು ಅಂದರೆ ಅಷ್ಟು ಉದ್ದ ಮಾಡ್ಕೋಬೋದು. ನೋಡಿ, ಇಲ್ಲಿ ನೀವು ಸ್ಕೇಲಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಂಥೇಳಿ. ನಾನಿಲ್ಲಿ 2.5 ಅಡಿ ತೊಗೊಂಡಿದ್ದೀನಿ. ಈಗ ನೋಡಿ 2.5 ತೊಗೊಂಡಿದ್ದೀನಿ. ನಾನು ಫಸ್ಟ್ ಶಾಲ್ ಇದೆಯಲ್ಲ, ಅದು ತುಂಬಾ ದೊಡ್ಡದಿದೆ. ಅದು ಆಲ್ಮೋಸ್ಟ್ ಅಲ್ಲಿ 1.5 ಮೀಟ್ರ್ ಇದೆ. ಅದು 1.5 ಮೀಟ್ರ್ ಇದೆ. ಹಾಗಾಗಿ 1 ಮೀಟ್ರ್ ಮೇಲಿದೆ ಅದು. ಹಾಗೆ ನಾನೀಗ ಚಿಕ್ಕದನ್ನು ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾಟ್ ಹಾಕ್ಕೊಂಡಿದ್ನಲ್ಲ, ಅದನ್ನೇ ನಾಟಲ್ಲಿ ನಾನೀಗ ಈ ಥರ ನೀಡಲ್ಲಿ ಹಿಡಿದ್ಬಿಟ್ಟು ಈ ಥರ ಸುತ್ತಕೊಂಡು ಕೈಗೆ ಅಲ್ಲಿ ಒಂದು ರೌಂಡನ್ನು ತಗೋಬೇಕು. ಅದನ್ನು ಉಲನ್ನನ್ನು ತೊಗೊಂಡ್ಬಿಟ್ಟು ಫಸ್ಟಿಗೆ ನಾವು ಚೈನ್ ಹಾಕೋಬೇಕಾದ್ರೆ ಹಾಗೆ ಡೈರೆಕ್ಟಾಗಿ ಹಾಕ್ತಾ ಹೋಗ್ತಿದ್ವಿ. ಈಗ ಆಗಲ್ಲ, ಒಂದು ರೌಂಡ್ ಅದಕ್ಕೆ ಸ್ಟೆಪ್ಪಲ್ಲಿ ಸುತ್ತಕೊಂಡು ನೆಕ್ಸ್ಟ್ ಹಾಕಿ ಆ ನಾಟಲ್ಲೇ ಹಾಕ್ಕೊಂಡು 2 ಸ್ಟೆಪ್ಪಿಗೆ ಅದನ್ನು ಜರಿಸ್ಬಿಟ್ಟು ಇನ್ನೊಂದು ಸಲ ತಗೊಂಡು, ಈಗ 3 ಇದೆಯಲ್ಲ ನೋಡಿ, 3 ಇದೆ. ಈಗ ನಾನು ಇನ್ನೊಂದು ತೊಗೊಂಡು 2ರಲ್ಲಿ ಮಾತ್ರ ಹಾಕ್ತಾಯಿದ್ದೀನಿ. ಇನ್ನು 1 ಅದರಲ್ಲಿ ಉಳಿಸ್ಕೊಂಡು 2 ಆಗುತ್ತೆ ಅದು. ಈಗ ನೋಡಿ, ಮತ್ತೆ ಈ ರೀತಿಯಾಗಿ ತೊಗೋಬೇಕು ಅದನ್ನು. ನೋಡಿ, ಈ ರೀತಿಯಾಗಿ ತೊಗೊಂಡು ಅದು ಅಲ್ಲಿ ನಾವು ಚೈನ್ ಹಾಕ್ಕೊಂಡಿದ್ವಲ್ಲ, ಚೈನ್ ಮಧ್ಯೆ ಮಧ್ಯೆ ಹಾಕ್ತಾ ಹೋಗ್ಬೇಕು ಈ ರೀತಿಯಾಗಿ. ನೀವು ಇನ್ನೂ ದೊಡ್ಡ ಬೇಕಂದರೆ 3 ಸ್ಟೆಪ್ ಹಾಕ್ಕೋಬೋದು. ಇಲ್ಲ, ನಾನು 2 ಸ್ಟೆಪ್ಪಲ್ಲೇ ತೊಗೊಂಡಿರೋದು. ಒಂದು ತಗೊಂಡು ನಾಟ್ ಹಾಕ್ಕೊಂಡು ಇನ್ನೊಂದಿಗೆ ನಾಟ್ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಹಾಕ್ಕೋಬೇಕು. ನಾನಿಲ್ಲಿ ಫಸ್ಟು ಆರೆಂಜ್ ಎಲ್ಲ ಕೇಸರಿ ಬಿಳಿ ಹಸಿರು ಆರೆಂಜ್ ಮೇಲ್ ಮಾಡಿರೋದ್ರಿಂದ ಆರೆಂಜ್ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಲ್ಲಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ನೋಡಿ, ಇಷ್ಟು ಚೆನ್ನಾಗಿ ಬರುತ್ತೆ ಇದು. ಈ ರೀತಿಯಲ್ಲಿ ನಾನು ಇದನ್ನು ಒಂದಷ್ಟು ಫುಲ್ ಹಾಕ್ಕೊಂಡೆ. ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀನಿ, ತೋರಿಸ್ತಿದ್ದೀನಿ. ಎಂಡು ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ ನಾನು ನಿಮಗಿಲ್ಲಿ. ಇದನ್ನು ನಾವು ಮಾಡಿಟ್ಕೊಂಡ್ರೆ ಸುಮಾರು ವರ್ಷಗಳ ಕಾಲನೂ ಕೂಡ ಯೂಸ್ ಮಾಡ್ಬೋದು. ಮಿನಿಮಮ್ ಏನಿಲ್ಲ ಅಂದರೆ ಸುಮಾರು ಒಂದು 30-40 ವರ್ಷಗಳ ಕಾಲನೂ ಕೂಡ ನಾವು ಇದನ್ನು ಜೋಪಾನವಾಗಿ ಇಟ್ಕೊಂಡ್ರೆ ಬರುತ್ತೆ. ನಾವೀಗ ಅಂಗಡಿಯಿಂದ ತೊಗೊಂಬಂದು 1 ವರ್ಷ 2 ವರ್ಷದಲ್ಲಿ ಹಾಳಾಗಿ ಹೋಗುತ್ತೆ. ಇದು ಹಾಗಲ್ಲ, ನಾವು ಮಾಡಿಟ್ಕೊಂಡ್ರೆ ಸುಮಾರು ವರ್ಷಗಳ ಕಾಲ ಯೂಸ್ ಮಾಡ್ಬೋದು. ನೋಡಿ, ನಾನು ಲಾಸ್ಟಲ್ಲೀಗ ಒಂದು ನಾಟ್ ಹಾಕ್ಕೊಂಡು ಮತ್ತೆ ಅದನ್ನು ವಾಪಸ್ಸು ನಾನಿಲ್ಲಿ ಈ ರೀತಿಯಾಗಿ ಸ್ವಲ್ಪ ಅದನ್ನು ದೊಡ್ಡ ಮಾಡಿಕೊಂಡು ಉಲ್ಟಾ ತಗೋತಿದ್ದೀನಿ. ಅಲ್ಲೇ ತಿರುಗಿಸ್ಕೊಂಡ್ಬಿಟ್ಟು ನೀವು ಬೇಕಾದ್ರೆ ಕಟ್ಟಿ ಮಾಡಿಬಿಟ್ಟು ಹಾಕ್ಕೋಬೋದು. ಕಟ್ ಮಾಡಿ ಗಂಟು ಹಾಕಿ ಹಾಕ್ಬೋದು, ನಾಟ್ ಹಾಕಿ. ನೋಡಿ, ಈಗ ಇಲ್ಲಿ ಚೈನ್ ಥರ ಬಂದಿದೆಯಲ್ಲ ಮೇಲ್ಗಡೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಚೈನ್ ಥರ ಬಂದಿದೆಯಲ್ಲ, ಈ ನೀಡಲನ್ನು ಅದರಲ್ಲಿ ಹಾಕಬೇಕು, ಕ್ರೋಶಾ ಕಡ್ಡಿನ. ಈ ರೀತಿಯಲ್ಲಿ ನಾನು 2ಕ್ಕೆ ಮಾತ್ರ ಅದನ್ನು ಜರಿಸ್ಕೋಬೇಕು. ಇನ್ನೊಂದು ಉಳಿಯುತ್ತೆ, ಅದನ್ನು ಇನ್ನೊಂದು ಸಲ ಅದನ್ನು ತಗೊಂಡ್ಬಿಟ್ಟು ಅವಾಗ ಹಾಕಬೇಕು. ನೀವು ಕ್ರೋಶಾ ಕಡ್ಡಿ ಯಾವ ಸೈಜ್ ಆದರೂ ತೊಗೋಬೋದು. ಇದರಲ್ಲಿ ನಂಬರ್ಸ್ ಇರುತ್ತೆ, 14, 13, 15. ನಾನು ತೊಗೊಂಡಿರೋವಂಥದ್ದು 13ದು. ಈ ರೀತಿ ಚೈನ್ ಮಧ್ಯೆ ಮಧ್ಯೆ ಹಾಕ್ತಾ ಹೋಗಬೇಕು. ಇಲ್ಲಿ ಕಾಣಿಸುತ್ತೆ ನೋಡಿ, ಈ ಥರ ಚೈನ್ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಮಧ್ಯದಲ್ಲಿ ಆವಾಗವಾಗ ಯಾವ ರೀತಿ ತಗೋಬೇಕು ಅಂತ ಹೇಳಿಬಿಟ್ಟು. ಈ ರೀತಿ ಚೈನ್ ಮಧ್ಯದಲ್ಲಿ ಹಾಕ್ಕೋಬೇಕು. ನೀವು ಬೇಕಾದ್ರೆ ಫುಲ್ ಹಾಕ್ಕೊಂಡ್ರೆ ಸ್ವಲ್ಪ ಸಣ್ಣ ಕಾಣಿಸುತ್ತೆ, ಹಾಗಾಗಿ ಚೈನ್ ಮಧ್ಯದಲ್ಲೇ ಮಾತ್ರ ಹಾಕಬೇಕು ಅದನ್ನು. ನಿಮ್ಗೆ ಗೊತ್ತಾಗುತ್ತೆ, ನೀವೆಲ್ಲಾದರೂ ಬಿಟ್ಟು ಹೋದರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ, ಆವಾಗ ನೀವು ಮತ್ತೆ ಅದನ್ನು ವಾಪಸ್ಸು ಹಾಕೋಬಹುದು.
ಬಿಚ್ಚಬೇಕಾಗುತ್ತೆ, ಬಿಚ್ಚಿ ಹಾಕೋಬೇಕಾಗುತ್ತೆ. ಅದಕ್ಕೆ ನೋಡಿಬಿಟ್ಟು ಹಾಕ್ತಾ ಹೋಗಬೇಕು. ಇಲ್ಲಿ ಈ ರೀತಿ ನಾವು ಹಾಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಇದಕ್ಕೆ ನಾನು ತಗೊಂಡಿರೋಂಥದ್ದು ಒಂದೇ ಒಂದು ಬಂಡ್ಲು 10 ರೂಪಾಯಿಗೆ ಬರುತ್ತಲ್ಲ, 10 ರೂಪಾಯಿದು ಒಂದು ಬಂಡ್ಲು ಸಾಕಾಗುತ್ತೆ. ಇದಕ್ಕೆ ಕಲರು ಕೇಸರಿ ಕಲರು, ಹಾಗೆ ವೈಟು ಮತ್ತು ಗ್ರೀನು ಬೇಕಾಗುತ್ತೆ. ನೀವು ದೊಡ್ಡ ಮಾಡೋದಾದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೀವು ದೊಡ್ಡ ಮಾಡ್ಕೊಳ್ಳೋದಾದರೆ ನೀವು ಜಾಸ್ತಿ ಮಾಡ್ಕೋಬೇಕು. ಈಗ ನೋಡಿ ನಾನು ವೈಟನ್ನು ಹಾಕ್ತಿದ್ದೀನಿ. ಈಗ ಆರೆಂಜ್ 2 ಸ್ಟೆಪ್ ಹಾಕ್ಕೊಂಡೆ ನಾನು. ಈಗ ನೀವು ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ ಇನ್ನೂ ಎಷ್ಟು ದೊಡ್ಡದು ಮಾಡ್ಕೋಬಹುದು ನೀವು ಅಂತ ಹೇಳಿಬಿಟ್ಟು ಹಾಕಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಹಾಕಿರೋದು 2 ಇದೆ. ನೀವು ಬೇಕಾದ್ರೆ 3, 4 ಕೂಡ ಹಾಕೋಬೋದು. ಅದಕ್ಕೆ ಈಗ ನೋಡಿ ಇದು ಈ ರೀತಿಯಾಗಿ ಫಿನಿಶ್ ಆಗಿದೆ ಆರೆಂಜ್ ಕಲರ್. ಈಗ ನೋಡಿ ಈ ರೀತಿಯಾಗಿ ಬಂದಿದೆ ಅದು. ಈಗ ಇಲ್ಲಿ ಬೇಕಂದರೆ ನೀವು ಎಷ್ಟು ಇನ್ನೂ ನಮಗೆ ಅಗಲ ಬೇಕು ಅಂತಂದರೆ ಇನ್ನೊಂದು 2-3 ಸ್ಟೆಪ್ಪು ನೀವು ಹಾಕೋಬೋದು. ಇಲ್ಲಿ ನಾನೀಗ ತೋರಿಸ್ತೀನಿ, ಒಂದು 2 ಸ್ಟೆಪ್ ಹಾಕಿ ತೋರಿಸ್ತೀನಿ. ಈ ರೀತಿಯೇ ನಾವು ಮುಂದೆ 4, ನಾನು ದೊಡ್ಡದು ಹಾಕಿರೋ ಶಾಲೆಗೆ 4 ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಚಿಕ್ಕದು ನಿಮಗೆ ತೋರ್ಸೋಕ್ಕೋಸ್ಕರ 2 ಹಾಕ್ತಿರೋದು. ಈಗ ಇಲ್ಲಿ ನಾನು ಈ ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ಉಲ್ಲನನ್ನು ಕಟ್ ಮಾಡಿ ಅಲ್ಲೊಂದು ನಾಟ್ ಹಾಕ್ತಾ ಇದ್ದೀನಿ. ಈ ರೀತಿಯಲ್ಲಿ ನಾನು ನಾಟ್ ಹಾಕ್ತಾ ಇದ್ದೀನಿ. ಈಗ ನಾನು ವೈಟ್ ತಗೋತಾ ಇದ್ದೀನಿ ನೋಡಿ. ಈಗ ಇದನ್ನು ಕೂಡ ಅದರಲ್ಲೇ ಜಾಯಿಂಟ್ ಮಾಡ್ಬೋದು, ತುಂಬಾ ಈಸಿ ಇದೆ. ಅದನ್ನು ಎಲ್ಲೂ ಕೂಡ ನಾವು ಫಿನಿಶಿಂಗ್ ನಮಗೆ ತುಂಬ ಇಂಪಾರ್ಟೆಂಟು. ನೀಟಾಗಿ ಫಿನಿಶಿಂಗ್ ಬರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿ ಮಧ್ಯದಲ್ಲಿ ಈ ರೀತಿಯಾಗಿ ತಗೊಂಡ್ರೆ ಅದು ಕಾಣಿಸಲ್ಲ. ಕಟ್ ಮಾಡಿರೋವಂಥದ್ದನ್ನು ಅದರಲ್ಲಿ ಕ್ಲೋಸ್ ಆಗಿ ಹೋಗುತ್ತೆ. ಇದು ಕೂಡ ಈ ರೀತಿಯಾಗಿ ಇದನ್ನು ಉಲ್ಲನ್ನು ವೈಟನ್ನು ನಾವು ಇದಕ್ಕೆ ಜಾಯಿಂಟ್ ಮಾಡಬೇಕೀಗ ನೋಡಿ. ಈ ರೀತಿ ಸೇಮ್ ಪ್ರೋಸೆಸ್, ನಿಮಗೆ ಎಷ್ಟು ಸ್ಟೆಪ್ ಬೇಕೋ ಅಷ್ಟು ಸ್ಟೆಪ್ಪನ್ನು ಹಾಕೋಬೇಕು. ಮತ್ತು ಇದು ಚೈನ್ ಥರ ಇರುತ್ತಲ್ಲ, ಆ ಚೈನ್ದಲ್ಲಿ ಮಧ್ಯೆ ಮಧ್ಯೆ ಇದನ್ನು ಹಾಕ್ತಾ ಹೋಗಬೇಕು. ನೀವು ಒಂದು ಸ್ವಲ್ಪ ನೋಡಿ ತಗೊಳ್ಳಿ. ನಾನು ವೈಟ್ ಉಲ್ಲನ್ನು ಸ್ವಲ್ಪ ತುಂಬಾ ಸಪೂರ ಆಗಿದೆ. ಅದು ಸ್ವಲ್ಪ ಅಷ್ಟೊಂದು ದಪ್ಪ ಇರಲಿಲ್ಲ. ಅದು ಆರೆಂಜು ಮತ್ತು ಗ್ರೀನ್ ಇರೋಷ್ಟು ದಾರ, ಅದು ಉಲ್ಲನ್ನು ದಪ್ಪ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸಪೂರ ಬರ್ತಾ ಇದೆ ನಂದು. ನೀವು ಉಲ್ಲನನ್ನು ನೋಡಿಬಿಟ್ಟು ತಗೊಳ್ಳಿ. ಹೀಗೆ ಸೇಮ್ ಇದನ್ನು ಕೂಡ ಈ ರೀತಿಯಾಗಿ ನಾಟ್ ಹಾಕ್ತಾ ಹೋಗಬೇಕು. ಚೈನ್ ಮಧ್ಯದಲ್ಲೇ ತಗೊಂಡು ಹಾಕ್ತಾ ಹೋಗಬೇಕು. ಈ ರೀತಿ ಮಧ್ಯದಲ್ಲಿ ಹಾಕ್ತಾ ಹೋಗಿ. ಇದಕ್ಕೆ ನಾನು ಎಲ್ಲ ಒಂದೊಂದು ತೊಗೊಂಡಿದ್ದೀನಿ. ಆರೆಂಜ್ ಒಂದು, ಗ್ರೀನ್ ಒಂದು ಮತ್ತು ವೈಟ್ ಒಂದು ಬಂಡ್ಲ್ 10 ರೂಪಾಯಿ ಇರುತ್ತಲ್ಲ, ಆ ಬಂಡ್ಲ್ ತೊಗೊಂಡಿದ್ದೀನಿ. ನೀವು ಇನ್ನೂ ಒಂದು ಸ್ವಲ್ಪ ದೊಡ್ಡದು ಮಾಡ್ತೀವಿ ಅಂತಂದರೆ ಒಂದು 3 ನಾನು ಫಸ್ಟ್ ಹಾಕಿರೋ ದೊಡ್ಡದಕ್ಕೆ 2 ಅರ್ಧ ಹೋಗಿದೆ. 2 ಅರ್ಧ ಆರೆಂಜ್ ಹೋಗಿದೆ, 2 ಅರ್ಧ ವೈಟ್ ಹೋಗಿದೆ, ಗ್ರೀನ್ ಹೋಗಿದೆ. ಆ ರೀತಿಯಲ್ಲಿ ನಾವು ಚಿಕ್ಕದು ಮಾಡೋದ್ರಿಂದ ಸ್ವಲ್ಪ ನಿಮಗೆ ಒಂದೊಂದರಲ್ಲಿ ಆಗುತ್ತೆ. ಇದನ್ನಾದರೆ 30 ರೂಪಾಯಿ ಖರ್ಚದಲ್ಲಿ ನಾವು ವರ್ಷವಿಡೀ ಸುಮಾರು ವರ್ಷಗಳ ಕಾಲ ಯೂಸ್ ಮಾಡ್ಕೋಬೋದು. ಉಲ್ಲನನ್ನು ಶಾಲನ್ನು ನಾವು ಪ್ರತಿ ಸಲ ಅಂಗಡಿಯಲ್ಲಿ 50 ರೂಪಾಯಿ ಕೊಟ್ಟು ಒಂದೊಂದು ತೊಗೊಂಡು ಬಂದು ಅದು ಮತ್ತೆ 2 ವರ್ಷಕ್ಕೆ ಹಾಳಾಗುತ್ತೆ. ಇದು ಹಾಗಲ್ಲಲ್ಲ, ಎಷ್ಟು ವರ್ಷನಾದರೂ ಇಟ್ಕೋಬಹುದು. ನಮಗೆ ನಾವು ಹಾಕಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ. ಹೀಗೆ ಇದನ್ನು ಕೂಡ ಇದರ ಮಧ್ಯದಲ್ಲಿ ನಾಟ್ ಹಾಕ್ತಾ ಹೋಗಬೇಕು. ನಾನು ಆವಾಗಲೇ ಹೇಳಿದ ಹಾಗೆ ವೈಟ್ ಉಲ್ಲನ್ನು ನಂದು ತುಂಬಾ ಸಪೂರ ಆಗಿದೆ, ಹಾಗಾಗಿ ಅದು ಚಿಕ್ಕದಾಗಿ ಕಾಣಿಸ್ಕೋತಾ ಇದೆ. ನಮಗೆ ಈ ಜನವರಿ 26 ಮತ್ತು ಆಗಸ್ಟ್ 15 ಅಂದರೆ ಒಂಥರ ಒಳ್ಳೆ ಹಬ್ಬ ಇದ್ದ ಹಾಗೆ. ಮಕ್ಕಳಿಗೆಲ್ಲ ಖುಷಿಯಾಗುತ್ತೆ ಈ ರೀತಿ ನಾವು ಮಾಡಿಕೊಟ್ರೆ. ಅವರು ಹಾಕ್ಕೊಂಡು ಖುಷಿಯಾಗಿ ಶಾಲೆಗೆ ಹೋಗ್ತಾರೆ. ಅವತ್ತು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ಇದು ಕೂಡ ಇದೇನು ತುಂಬ ಹೊತ್ತಿಡಿಲ್ಲ. ಒಂದು ಚಿಕ್ಕದಾದರೆ ಒಂದು ದಿನ ಬೇಕಾಗುತ್ತೆ ಹಾಕೋಕ್ಕೆ ನಮಗೆ. ದೊಡ್ಡದಾದರೆ ಒಂದು 2-3 ದಿವಸ ಬೇಕಾಗುತ್ತೆ, ಕಷ್ಟ ಆಗುತ್ತೆ. ಚಿಕ್ಕದಾದರೆ ಒಂದು ದಿನಕ್ಕೆ ಹಾಕೊಂಡ್ಬಿಡ್ಬೋದು.
ಹೀಗೆ ಇದೇ ರೀತಿ ಇದನ್ನು ಮಾಡೋದು ನಾವು. ಈಗ ಉಲನ್ ಶಾಲು ಕೂಡ ರೆಡಿ ಆಗುತ್ತೆ. ಹೀಗೆ ನಾನು ಉಲನ್ನಿಂದ ಸುಮಾರು ಐಟಮ್ಗಳನ್ನು ಮಾಡಿದ್ದೀನಿ. ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ನೋಡಿ, ಈಗ ವೈಟು ಕೂಡ ಆಗಿದೆ. ಈಗ ಗ್ರೀನ್ ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ, ಗ್ರೀನ್ ಅಷ್ಟೇ ನಾವು ಅಲ್ಲಿ ತಗೊಂಡ್ಬಿಟ್ಟು ಅದನ್ನು ನಾವು ಅಲ್ಲಿ ನಾಟ್ ಹಾಕಬೇಕಾಗುತ್ತೆ. ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.